ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಿಷದಲ್ಲಿ ಹೇಗೆ ನಾವು ಬೆಣ್ಣೆಯನ್ನು ತೆಗಿಬೋದು ಅಂತ ವಿಡಿಯೋ ಮಾಡಿದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬ ಫ್ರೆಶ್ ಆದ ಬೆಣ್ಣೆ ನಮಗೆ ಬೇಗನೆ ಬರುತ್ತೆ. ನಾನಿಲ್ಲಿ ಹಾಲಿನಿಂದ ದಪ್ಪ ಕೆನೆಯನ್ನು ತೆಗಿತಾ ಇದ್ದೀನಿ. ಅದನ್ನೀಗ ಒಂದು ಬೌಲಿಗೆ ಹಾಕಿದ್ದೀನಿ. ನೋಡಿ, ದಪ್ಪ ಕೆನೆ ಇದು. ಇದನ್ನು ನಾನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಒಂದು ವಾರದಿಂದ ಇಟ್ಟಂತಹ ಕೆನೆ, ಇದು ಫ್ರೀಸರಲ್ಲಿ ಇಟ್ಟಿದೆ. ಅದಕ್ಕೆ ಈಗ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಹಾಗೆ ಫ್ರೀಸಲ್ಲಿ ಇಡ್ತಾ ಇದ್ದೀನಿ. ಇದು ಇನ್ನೊಂದು ಬೌಲಲ್ಲಿ ಇದ್ದಂತಹ ಕೆನೆ. ಇದನ್ನು ಫ್ರೀಸರಿಂದ ತೆಗೆದಿಟ್ಟಿದೆ, 1 ಗಂಟೆ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಕೆನೆ ಎಷ್ಟು ಇದೆ. ಇದಕ್ಕೆ ನಾನೀಗ ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರನ್ನು ಹಾಕಿದರೆ ತುಂಬ ಟೇಸ್ಟಿಯಾದ ಫ್ರೆಶ್ ಆದ ನಮಗೆ ಬೆಣ್ಣೆ ಸಿಗುತ್ತೆ. ಈಗ ಇದನ್ನು ಒಂದು ಇಡೀ ದಿನ ಹಾಗೆಯೇ ಇಡ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ಬೆಳಿಗ್ಗೆ ಇಟ್ಟದನ್ನು ಸಂಜೆ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಕೆನೆಯನ್ನು. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವೀಗ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಆಗಿದೆ. ಈಗ ಬೆಣ್ಣೆ ನೀರಿನಿಂದ ಬೇರೆ ಸಪರೇಟಾಗಿ ನಿಂತಿದೆ. ಹಾಲು ಮತ್ತು ಬೆಣ್ಣೆ ಬೇರೆ ನಿಂತಿದೆ. ನೋಡಿ, ನಮಗೆ ಬೆಣ್ಣೆ ಸಪರೇಟ್ ಆದ್ದು ಕಾಣ್ತಾ ಉಂಟು. ನಾವು ಮಿಕ್ಸಿಯನ್ನು ಜಾಸ್ತಿ ಹೊತ್ತು ರನ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಂಡು ನಾವು ಈ ರೀತಿಯಾಗಿ ಬೆಣ್ಣೆಯನ್ನು ತಯಾರಿಸ್ಬೋದು. ನೋಡಿದ್ರಲ್ಲ, ಎಷ್ಟೊಂದು ಸುಲಭವಾಗಿ ನಾವು ಬೆಣ್ಣೆಯನ್ನು ತಯಾರಿಸ್ಬೋದು. ನಾವು ಕಡೆಗೋಲಿನಿಂದೆಲ್ಲ ಮಾಡಿದರೆ ಅದು ತುಂಬ ಲೇಟ್ ಆಗುತ್ತೆ, ಮತ್ತು ರಟ್ಟೋದು, ಅದನ್ನು ಒರೆಸೋದು ಅದೇ ಕೆಲಸ ಆಗುತ್ತೆ. ನಾನೀಗ ನೀರಲ್ಲಿ ಹಾಕಿ ಹಾಲನ್ನೆಲ್ಲ ತೆಗೆದು ನೋಡಿ ಸಪರೇಟಾಗಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ತುಂಬ ಫ್ರೆಶ್ ಆದ ಬೆಣ್ಣೆ ಈಗ ರೆಡಿ ಆಯಿತು. ಎಷ್ಟೊಂದು ಸುಲಭವಾಗಿ ನಾವು ಮಿಕ್ಸಿ ಜಾರಲ್ಲಿ ಬೆಣ್ಣೆಯನ್ನು ರೆಡಿ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್? ಇವತ್ತು ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.